ವಜ್ರಮುಷ್ಟಿ ಕಾಳಗ ಸಂಪ್ರದಾಯವೂ ಹೌದು, ಮನೋರಂಜನೆಯೂ ಹೌದು ನಡೀತಾ ಇದೆ ನೋಡಿ. ವಜ್ರಮುಷ್ಟಿ ಕಾಳಗ ಸಾಕಷ್ಟು ರೋಮಾಂಚಕಾರಿಯಾಗಿರುತ್ತೆ. ವಜ್ರಮುಷ್ಟಿ ಕಾಳಗ ಆನೆ ದಂತದಿಂದ ತಯಾರಿಸಿದಂತಹ ವಜ್ರ ನಖ ಅವುಗಳನ್ನು ಹಾಕೊಂಡು ಕಾಳಗ ನಡೆಸ್ತಾರೆ. ಇದರಲ್ಲಿ ಆಯುಧ ಅಂತಂದ್ರೆ ಆ ವಜ್ರ ನಖವೇ ಆಯುಧ. ಜಟ್ಟಿಗಳು ಪರಸ್ಪರ ಕಾದಾಟ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ತಲೆಯಿಂದ ಯಾರಿಗೆ ರಕ್ತ ಬರುತ್ತೋ, ರಕ್ತ ಕಾಣಿಸಿಕೊಂಡ ಕೂಡಲೇ ಅಂತ್ಯವಾಗುತ್ತೆ. ರಾಜವಂಶಸ್ಥರ ಸಮ್ಮುಖದಲ್ಲಿ ನಡೆಯುವಂತಹ ಕಾಳಗ. ಈ ಕುಸ್ತಿ ಪ್ರಾಕಾರ ಏನಿದೆ ಇದು ಅವನತಿಯ ಅಂಚಿನಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಭಾರತೀಯ ಸಾಂಪ್ರದಾಯಿಕ ಕಲೆಗಳಲ್ಲಿ ಕುಸ್ತಿ ಕೂಡ ಒಂದು. ಮಾರ್ಷಲ್ ಆರ್ಟ್ಸ್ ಅಂತ ಬಂದ್ರೆ ಕುಸ್ತಿಗೂ ಕೂಡ ಬಹಳ ಪ್ರಾಧಾನ್ಯತೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಈ ಮಾಡರ್ನ್ ಜಿಮ್ ಮುಂತಾದ್ವೆಲ್ಲ ಬಂದಿರೋದ್ರಿಂದ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಎನಿವೆ, ರಾಜವಂಶಸ್ಥರ ಸಮ್ಮುಖದಲ್ಲಿ ಅರಮನೆಯ ಅಂಗಳದಲ್ಲಿ ವಜ್ರಮುಷ್ಟಿ ಕಾಳಗ. ಜಟ್ಟಿಗಳು ಕಾಳಗವನ್ನು ನಡೆಸ್ತಾ ಇದ್ದಾರೆ. ಆ ಜಟ್ಟಿಗಳ ರಕ್ತ ಈಗ ಯಾರ್ದಾದ್ರೂ ಒಬ್ರದ್ದು ಬ್ಲಡ್ ಕಾಣಿಸ್ಕೊಂಡ ಕೂಡಲೇ ಕಾಳಗ ಅಂತ್ಯ ಆಗತ್ತೆ. ಆ ರಕ್ತವನ್ನ ಸಮರ್ಪಣೆ ಮಾಡೋದ್ರ ಮುಖಾಂತರ ವಿಜಯ ಯಾತ್ರೆ. ಇಲ್ಲಿ ಈಗ ನಡೀತಾ ಇರೋದು ಚಾಮರಾಜನಗರ ವರ್ಸಸ್ ಚನ್ನಪಟ್ಟಣ ಜಟ್ಟಿಗಳ ಕಾದಾಟ, ಮೈಸೂರು ವರ್ಸಸ್ ಬೆಂಗಳೂರು ಜಟ್ಟಿಗಳ ಕಾದಾಟ. ಇವತ್ತಿಗೆ ಇದು ಒಂದು ಸಂಪ್ರದಾಯವಾಗಿ ಕಾಣಿಸಿಕೊಳ್ತಾ ಇದೆ. ಆದ್ರೆ ಬಹುಶಃ ಹಿಂದೆ ಇದು ನಮ್ಮ ಅತಿಥಿಗಳು ಹೇಳ್ತಾರೆ ಅಂತ ಅನ್ಸುತ್ತೆ, ಹಿಂದೆ ಇದು ಬಹಳ ಗಂಭೀರವಾಗಿ ನಡೀತಾ ಇತ್ತು ಅನ್ನುವಂಥದ್ದು ಕೂಡ ಇತ್ತು. ಕೇವಲ ಮನರಂಜನೆ ಅಷ್ಟೆಲ್ಲ ಒಂದು ಗಂಭೀರ ಸ್ವರೂಪದ ಸ್ಪೋರ್ಟ್ಸ್. ಈಗ ನಾವು ಹೇಗೆ ಆಡ್ತೀವೋ ಆ ರೀತಿಯ ನೋಡಿ. ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು, ಅವರ ಮೊಮ್ಮಗು ಹಾಗೂ ತ್ರಿಷಿಕಾ ಕುಮಾರಿ ಅವರು ತುಮಕೂರಿನ ಜಟ್ಟಿಯಗ್ರಾರ್ ಅಂತ ಆ ಸಮುದಾಯದನ್ನು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇದನ್ನ ನೀವು ಹೇಳಿದಾಗೆ ವಜ್ರನಖ ಅಂತ ಹೇಳಿ, ಅದು ಆನೆಯ ದಂತ ಅಥವಾ ಸಾರಂಗದ ಕೊಂಬು ಇದ್ ಮಾಡ್ತಾರೆ. ಅದನ್ನು ಬಲಗೈಗೆ ಧರಿಸ್ಕೊಂಡಿರ್ತಾರೆ. ಅದನ್ನ ಬಲಗೈ ಧರಿಸಿಕೊಂಡು ಇದನ್ನ ಏಕೆ ಅಂತಂದ್ರೆ ನಾವು ಇಂದಿನ ಆಧುನಿಕ ಕಾಲಕ್ಕೆ ಬಂದಾಗ ಅಂಗರಕ್ಷಕ ಪಡೆ ಅಂತ ಅಂತೆಲ್ಲ, ಹಾಗಾಗಿ ಬ್ಲಾಕ್ ಕ್ಯಾಟ್ಸ್ ಅಂತ ನಾವು ಏನ್ ಕರಿತೀವಿ ಆ ರೀತಿ ಹಿಂದೆ. ಈಗ ಆಧುನಿಕ ಕಾಲದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಕಮಾಂಡರ್ಸ್ ಇರ್ತವೆ, ಅವು ಅಂಗರಕ್ಷಕ ಪಡೆಯವರು. ಅದೇ ರೀತಿ ಮಹಾರಾಜರಿಗೆ ಅಂಗರಕ್ಷಕ ಪಡೆಯವರು. ಇವರು ಜಟ್ಟಿ ಸಮುದಾಯದರು, ದಕ್ಷಿಣ ಕರ್ನಾಟಕದಲ್ಲಿ ಬರುವಂತಹ ಜಟ್ಟಿ ಸಮುದಾಯದಲ್ಲಿ ಮಾಡಿಸ್ಕೊಂಡು ಬರುತ್ತೆ. ಇದಕ್ಕೆ ವಜ್ರಮುಷ್ಟಿ ಕಾಳಗ ಸಂಪ್ರದಾಯವೂ ಹೌದು, ಮನೋರಂಜನೆಯೂ ಹೌದು ನಡೀತಾ ಇದೆ ನೋಡಿ. ವಜ್ರಮುಷ್ಟಿ ಕಾಳಗ ಸಾಕಷ್ಟು ರೋಮಾಂಚಕಾರಿಯಾಗಿರುತ್ತೆ. ವಜ್ರಮುಷ್ಟಿ ಕಾಳಗ ಆನೆ ದಂತದಿಂದ ತಯಾರಿಸಿದಂತಹ ವಜ್ರ ನಖ ಅವುಗಳನ್ನು ಹಾಕೊಂಡು ಕಾಳಗ ನಡೆಸ್ತಾರೆ. ಇದರಲ್ಲಿ ಆಯುಧ ಅಂತಂದ್ರೆ ಆ ವಜ್ರ ನಖವೇ ಆಯುಧ. ಜಟ್ಟಿಗಳು ಪರಸ್ಪರ ಕಾದಾಟ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ತಲೆಯಿಂದ ಯಾರಿಗೆ ರಕ್ತ ಬರುತ್ತೋ, ರಕ್ತ ಕಾಣಿಸಿಕೊಂಡ ಕೂಡಲೇ ಅಂತ್ಯವಾಗುತ್ತೆ. ರಾಜವಂಶಸ್ಥರ ಸಮ್ಮುಖದಲ್ಲಿ ನಡೆಯುವಂತಹ ಕಾಳಗ. ಈ ಕುಸ್ತಿ ಪ್ರಾಕಾರ ಏನಿದೆ ಇದು ಅವನತಿಯ ಅಂಚಿನಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಭಾರತೀಯ ಸಾಂಪ್ರದಾಯಿಕ ಕಲೆಗಳಲ್ಲಿ ಕುಸ್ತಿ ಕೂಡ ಒಂದು. ಮಾರ್ಷಲ್ ಆರ್ಟ್ಸ್ ಅಂತ ಬಂದ್ರೆ ಕುಸ್ತಿಗೂ ಕೂಡ ಬಹಳ ಪ್ರಾಧಾನ್ಯತೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಈ ಮಾಡರ್ನ್ ಜಿಮ್ ಮುಂತಾದ್ವೆಲ್ಲ ಬಂದಿರೋದ್ರಿಂದ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಎನಿವೆ, ರಾಜವಂಶಸ್ಥರ ಸಮ್ಮುಖದಲ್ಲಿ ಅರಮನೆಯ ಅಂಗಳದಲ್ಲಿ ವಜ್ರಮುಷ್ಟಿ ಕಾಳಗ. ಜಟ್ಟಿಗಳು ಕಾಳಗವನ್ನು ನಡೆಸ್ತಾ ಇದ್ದಾರೆ. ಆ ಜಟ್ಟಿಗಳ ರಕ್ತ ಈಗ ಯಾರ್ದಾದ್ರೂ ಒಬ್ರದ್ದು ಬ್ಲಡ್ ಕಾಣಿಸ್ಕೊಂಡ ಕೂಡಲೇ ಕಾಳಗ ಅಂತ್ಯ ಆಗತ್ತೆ. ಆ ರಕ್ತವನ್ನ ಸಮರ್ಪಣೆ ಮಾಡೋದ್ರ ಮುಖಾಂತರ ವಿಜಯ ಯಾತ್ರೆ. ಇಲ್ಲಿ ಈಗ ನಡೀತಾ ಇರೋದು ಚಾಮರಾಜನಗರ ವರ್ಸಸ್ ಚನ್ನಪಟ್ಟಣ ಜಟ್ಟಿಗಳ ಕಾದಾಟ, ಮೈಸೂರು ವರ್ಸಸ್ ಬೆಂಗಳೂರು ಜಟ್ಟಿಗಳ ಕಾದಾಟ. ಇವತ್ತಿಗೆ ಇದು ಒಂದು ಸಂಪ್ರದಾಯವಾಗಿ ಕಾಣಿಸಿಕೊಳ್ತಾ ಇದೆ. ಆದ್ರೆ ಬಹುಶಃ ಹಿಂದೆ ಇದು ನಮ್ಮ ಅತಿಥಿಗಳು ಹೇಳ್ತಾರೆ ಅಂತ ಅನ್ಸುತ್ತೆ, ಹಿಂದೆ ಇದು ಬಹಳ ಗಂಭೀರವಾಗಿ ನಡೀತಾ ಇತ್ತು ಅನ್ನುವಂಥದ್ದು ಕೂಡ ಇತ್ತು. ಕೇವಲ ಮನರಂಜನೆ ಅಷ್ಟೆಲ್ಲ ಒಂದು ಗಂಭೀರ ಸ್ವರೂಪದ ಸ್ಪೋರ್ಟ್ಸ್. ಈಗ ನಾವು ಹೇಗೆ ಆಡ್ತೀವೋ ಆ ರೀತಿಯ ನೋಡಿ. ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು, ಅವರ ಮೊಮ್ಮಗು ಹಾಗೂ ತ್ರಿಷಿಕಾ ಕುಮಾರಿ ಅವರು
ತುಮಕೂರಿನ ಜಟ್ಟಿಯಗ್ರಹಾರ ಅಂತ ಆ ಸಮುದಾಯದನ್ನು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಇದನ್ನ ನೀವು ಹೇಳಿದಾಗೆ ವಜ್ರನಖ ಅಂತ ಹೇಳಿ ಅದು ಆನೆಯ ದಂತ ಅಥವಾ ಸಾರಂಗದ ಕೊಂಬು ಇದ್ ಮಾಡ್ತಾರೆ ಅದನ್ನು ಬಲಗೈಗೆ ಧರಿಸ್ಕೊಂಡಿರ್ತಾರೆ. ಅದನ್ನ ಬಲಗೈ ಧರಿಸಿಕೊಂಡು ಇದನ್ನ ಏಕೆ ಅಂತಂದ್ರೆ ನಾವು ಇಂದಿನ ಆಧುನಿಕ ಕಾಲಕ್ಕೆ ಬಂದಾಗ ಅಂಗರಕ್ಷಕ ಪಡೆ ಅಂತ ಅಂತೆಲ್ಲ, ಹಾಗಾಗಿ ಬ್ಲಾಕ್ ಕ್ಯಾಟ್ಸ್ ಅಂತ ನಾವು ಏನ್ ಕರಿತೀವಿ ಆ ರೀತಿ ಹಿಂದೆ ಈಗ ಆಧುನಿಕ ಕಾಲದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಇರ್ಬೋದು ಕಮಾಂಡರ್ಸ್ ಇರ್ತವೆ, ಅವು ಅಂಗರಕ್ಷಕ ಪಡೆಯವರು. ಅದೇ ರೀತಿ ಮಹಾರಾಜರಿಗೆ ಅಂಗರಕ್ಷಕ ಪಡೆಯವರು. ಇವರು ಜಟ್ಟಿ ಸಮುದಾಯದರು, ದಕ್ಷಿಣ ಕರ್ನಾಟಕದಲ್ಲಿ ಬರುವಂತ ಜಟ್ಟಿ ಸಮುದಾಯದನ್ನು ಮಾಡಿಸ್ಕೊಂಡು ಬರುತ್ತೆ. ಇದಕ್ಕೆ ವಜ್ರಮುಷ್ಟಿ ಕಾಳಗ ಸಂಪ್ರದಾಯವೂ ಹೌದು, ಮನೋರಂಜನೆಯೂ ಹೌದು ನಡೀತಾ ಇದೆ ನೋಡಿ. ವಜ್ರಮುಷ್ಟಿ ಕಾಳಗ ಸಾಕಷ್ಟು ರೋಮಾಂಚಕಾರಿಯಾಗಿರುತ್ತೆ. ವಜ್ರಮುಷ್ಟಿ ಕಾಳಗ ಆನೆ ದಂತದಿಂದ ತಯಾರಿಸಿದಂತಹ ವಜ್ರ ನಖ ಅವುಗಳನ್ನು ಹಾಕೊಂಡು ಕಾಳಗ ನಡೆಸ್ತಾರೆ. ಇದರಲ್ಲಿ ಆಯುಧ ಅಂತಂದ್ರೆ ಆ ವಜ್ರ ನಖವೇ ಆಯುಧ. ಜಟ್ಟಿಗಳು ಪರಸ್ಪರ ಕಾದಾಟ ಮಾಡ್ತಾ ಇದ್ದಾರೆ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ತಲೆಯಿಂದ ಯಾರಿಗೆ ರಕ್ತ ಬರುತ್ತೋ, ರಕ್ತ ಕಾಣಿಸಿಕೊಂಡ ಕೂಡಲೇ ಅಂತ್ಯವಾಗುತ್ತೆ. ರಾಜವಂಶಸ್ಥರ ಸಮ್ಮುಖದಲ್ಲಿ ನಡೆಯುವಂತಹ ಕಾಳಗ, ಈ ಕುಸ್ತಿ ಪ್ರಾಕಾರ ಏನಿದೆ ಇದು ಅವನತಿಯ ಅಂಚಿನಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಭಾರತೀಯ ಸಾಂಪ್ರದಾಯಿಕ ಕಲೆಗಳಲ್ಲಿ ಕುಸ್ತಿ ಕೂಡ ಒಂದು. ಮಾರ್ಷಲ್ ಆರ್ಟ್ಸ್ ಅಂತ ಬಂದ್ರೆ ಕುಸ್ತಿಗೂ ಕೂಡ ಬಹಳ ಪ್ರಾಧಾನ್ಯತೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಈ ಮಾಡರ್ನ್ ಜಿಮ್ ಮುಂತಾದವೆಲ್ಲ ಬಂದಿರೋದ್ರಿಂದ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಎನಿವೆ, ರಾಜವಂಶಸ್ಥರ ಸಮ್ಮುಖದಲ್ಲಿ ಅರಮನೆಯ ಅಂಗಳದಲ್ಲಿ ವಜ್ರಮುಷ್ಟಿ ಕಾಳಗ, ಜಟ್ಟಿಗಳು ಕಾಳಗವನ್ನು ನಡೆಸ್ತಾ ಇದ್ದಾರೆ. ಆ ಜಟ್ಟಿಗಳ ರಕ್ತ, ಈಗ ಯಾರ್ದಾದ್ರೂ ಒಬ್ರದ್ದು ಬ್ಲಡ್ ಕಾಣಿಸ್ಕೊಂಡ ಕೂಡಲೇ ಕಾಳಗ ಅಂತ್ಯ ಆಗತ್ತೆ. ಆ ರಕ್ತವನ್ನ ಸಮರ್ಪಣೆ ಮಾಡೋದ್ರ ಮುಖಾಂತರ ವಿಜಯ ಯಾತ್ರೆ. ಇಲ್ಲಿ ಈಗ ನಡೀತಾ ಇರೋದು ಚಾಮರಾಜನಗರ ವರ್ಸಸ್ ಚನ್ನಪಟ್ಟಣ ಜಟ್ಟಿಗಳ ಕಾದಾಟ, ಮೈಸೂರು ವರ್ಸಸ್ ಬೆಂಗಳೂರು ಜಟ್ಟಿಗಳ ಕಾದಾಟ. ಇವತ್ತಿಗೆ ಇದು ಒಂದು ಸಂಪ್ರದಾಯವಾಗಿ ಕಾಣಿಸಿಕೊಳ್ತಾ ಇದೆ. ಆದ್ರೆ ಬಹುಶಃ ಹಿಂದೆ ಇದು, ನಮ್ಮ ಅತಿಥಿಗಳು ಹೇಳ್ತಾರೆ ಅಂತ ಅನ್ಸುತ್ತೆ, ಹಿಂದೆ ಇದು ಬಹಳ ಗಂಭೀರವಾಗಿ ನಡೀತಾ ಇತ್ತು ಅನ್ನುವಂಥದ್ದು ಕೂಡ ಇತ್ತು. ಕೇವಲ ಮನೋರಂಜನೆ ಅಷ್ಟೆಲ್ಲ, ಒಂದು ಗಂಭೀರ ಸ್ವರೂಪದ ಸ್ಪೋರ್ಟ್ಸ್. ಈಗ ನಾವು ಹೇಗೆ ಆಡ್ತೀವೋ ಆ ರೀತಿಯ ನೋಡಿ. ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು, ಅವರ ಮೊಮ್ಮಗು ಹಾಗೂ ತ್ರಿಷಿಕಾ ಕುಮಾರಿ ಅವರು ತುಮಕೂರಿನ ಜಟ್ಟಿಯಗ್ರಹಾರ ಅಂತ ಆ ಸಮುದಾಯದನ್ನು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಇದನ್ನ ನೀವು ಹೇಳಿದಾಗೆ ವಜ್ರನಖ ಅಂತ ಹೇಳಿ ಅದು ಆನೆಯ ದಂತ ಅಥವಾ ಸಾರಂಗದ ಕೊಂಬು ಇದ್ ಮಾಡ್ತಾರೆ. ಅದನ್ನು ಬಲಗೈಗೆ ಧರಿಸ್ಕೊಂಡಿರ್ತಾರೆ. ಅದನ್ನ ಬಲಗೈ ಧರಿಸಿಕೊಂಡು ಇದನ್ನ ಏಕೆ ಅಂತಂದ್ರೆ ನಾವು ಇಂದಿನ ಆಧುನಿಕ ಕಾಲಕ್ಕೆ ಬಂದಾಗ ಅಂಗರಕ್ಷಕ ಪಡೆ ಅಂತ ಅಂತೆಲ್ಲ, ಹಾಗಾಗಿ ಬ್ಲಾಕ್ ಕ್ಯಾಟ್ಸ್ ಅಂತ ನಾವು ಏನ್ ಕರಿತೀವಿ ಆ ರೀತಿ ಹಿಂದೆ ಈಗ ಆಧುನಿಕ ಕಾಲದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಇರ್ಬೋದು ಕಮಾಂಡರ್ಸ್ ಇರ್ತವೆ, ಅವು ಅಂಗರಕ್ಷಕ ಪಡೆಯವರು. ಅದೇ ರೀತಿ ಮಹಾರಾಜರಿಗೆ ಅಂಗರಕ್ಷಕ ಪಡೆಯವರು. ಇವರು ಜಟ್ಟಿ ಸಮುದಾಯದರು, ದಕ್ಷಿಣ ಕರ್ನಾಟಕದಲ್ಲಿ ಬರುವಂತ ಜಟ್ಟಿ ಸಮುದಾಯದನ್ನು ಮಾಡಿಸ್ಕೊಂಡು ಬರುತ್ತೆ. ಇದಕ್ಕೆ ವಜ್ರಮುಷ್ಟಿ ಕಾಳಗ ಸಂಪ್ರದಾಯವೂ ಹೌದು, ಮನೋರಂಜನೆಯೂ ಹೌದು ನಡೀತಾ ಇದೆ ನೋಡಿ. ವಜ್ರಮುಷ್ಟಿ ಕಾಳಗ ಸಾಕಷ್ಟು ರೋಮಾಂಚಕಾರಿಯಾಗಿರುತ್ತೆ. ವಜ್ರಮುಷ್ಟಿ ಕಾಳಗ ಆನೆ ದಂತದಿಂದ ತಯಾರಿಸಿದಂತಹ ವಜ್ರ ನಖ ಅವುಗಳನ್ನು ಹಾಕೊಂಡು ಕಾಳಗ ನಡೆಸ್ತಾರೆ. ಇದರಲ್ಲಿ ಆಯುಧ ಅಂತಂದ್ರೆ ಆ ವಜ್ರ ನಖವೇ ಆಯುಧ. ಜಟ್ಟಿಗಳು ಪರಸ್ಪರ ಕಾದಾಟ ಮಾಡ್ತಾ ಇದ್ದಾರೆ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ತಲೆಯಿಂದ ಯಾರಿಗೆ ರಕ್ತ ಬರುತ್ತೋ, ರಕ್ತ ಕಾಣಿಸಿಕೊಂಡ ಕೂಡಲೇ ಅಂತ್ಯವಾಗುತ್ತೆ. ರಾಜವಂಶಸ್ಥರ ಸಮ್ಮುಖದಲ್ಲಿ ನಡೆಯುವಂತಹ ಕಾಳಗ, ಈ ಕುಸ್ತಿ ಪ್ರಾಕಾರ ಏನಿದೆ ಇದು ಅವನತಿಯ ಅಂಚಿನಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಭಾರತೀಯ ಸಾಂಪ್ರದಾಯಿಕ ಕಲೆಗಳಲ್ಲಿ ಕುಸ್ತಿ ಕೂಡ ಒಂದು. ಮಾರ್ಷಲ್ ಆರ್ಟ್ಸ್ ಅಂತ ಬಂದ್ರೆ ಕುಸ್ತಿಗೂ ಕೂಡ ಬಹಳ ಪ್ರಾಧಾನ್ಯತೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಈ ಮಾಡರ್ನ್ ಜಿಮ್ ಮುಂತಾದವೆಲ್ಲ ಬಂದಿರೋದ್ರಿಂದ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಎನಿವೆ, ರಾಜವಂಶಸ್ಥರ ಸಮ್ಮುಖದಲ್ಲಿ ಅರಮನೆಯ ಅಂಗಳದಲ್ಲಿ ವಜ್ರಮುಷ್ಟಿ ಕಾಳಗ, ಜಟ್ಟಿಗಳು ಕಾಳಗವನ್ನು ನಡೆಸ್ತಾ ಇದ್ದಾರೆ.
ಆ ಜಟ್ಟಿಗಳ ರಕ್ತ ಈಗ ಯಾರ್ದಾದ್ರೂ ಒಬ್ರದ್ದು ಬ್ಲಡ್ ಕಾಣಿಸ್ಕೊಂಡ ಕೂಡಲೇ ಕಾಳಗ ಅಂತ್ಯ ಆಗತ್ತೆ. ಆ ರಕ್ತವನ್ನ ಸಮರ್ಪಣೆ ಮಾಡೋದ್ರ ಮುಖಾಂತರ ವಿಜಯ ಯಾತ್ರೆ. ಇಲ್ಲಿ ಈಗ ನಡೀತಾ ಇರೋದು ಚಾಮರಾಜನಗರ ವರ್ಸಸ್ ಚನ್ನಪಟ್ಟಣ ಜಟ್ಟಿಗಳ ಕಾದಾಟ, ಮೈಸೂರು ವರ್ಸಸ್ ಬೆಂಗಳೂರು ಜಟ್ಟಿಗಳ ಕಾದಾಟ. ಇವತ್ತಿಗೆ ಇದು ಒಂದು ಸಂಪ್ರದಾಯವಾಗಿ ಕಾಣಿಸಿಕೊಳ್ತಾ ಇದೆ. ಆದ್ರೆ ಬಹುಶಃ ಹಿಂದೆ ಇದು ನಮ್ಮ ಅತಿಥಿಗಳು ಹೇಳ್ತಾರೆ ಅಂತ ಅನ್ಸುತ್ತೆ, ಹಿಂದೆ ಇದು ಬಹಳ ಗಂಭೀರವಾಗಿ ನಡೀತಾ ಇತ್ತು ಅನ್ನುವಂಥದ್ದು ಕೂಡ ಇತ್ತು. ಕೇವಲ ಮನರಂಜನೆ ಅಷ್ಟೇ ಅಲ್ಲ, ಒಂದು ಗಂಭೀರ ಸ್ವರೂಪದ ಸ್ಪೋರ್ಟ್ಸ್. ಈಗ ನಾವು ಹೇಗೆ ಆಡ್ತೀವೋ ಆ ರೀತಿಯ ನೋಡಿ, ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು, ಅವರ ಮೊಮ್ಮಗು ಹಾಗೂ ತ್ರಿಷಿಕಾ ಕುಮಾರಿ ಅವರು ತುಮಕೂರಿನ ಜಟ್ಟಿಯಗ್ರಾರ್ ಅಂತ ಆ ಸಮುದಾಯದನ್ನು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇದನ್ನ ನೀವು ಹೇಳಿದಾಗೆ ವಜ್ರನಖ ಅಂತ ಹೇಳಿ, ಅದು ಆನೆಯ ದಂತ ಅಥವಾ ಸಾರಂಗದ ಕೊಂಬು ಮಾಡ್ತಾರೆ. ಅದನ್ನು ಬಲಗೈಗೆ ಧರಿಸ್ಕೊಂಡಿರ್ತಾರೆ. ಅದನ್ನ ಬಲಗೈ ಧರಿಸಿಕೊಂಡು ಇದನ್ನ ಏಕೆ ಅಂತಂದ್ರೆ ನಾವು ಇಂದಿನ ಆಧುನಿಕ ಕಾಲಕ್ಕೆ ಬಂದಾಗ ಅಂಗರಕ್ಷಕ ಪಡೆ ಅಂತ ಅಂತೆಲ್ಲ, ಹಾಗಾಗಿ ಬ್ಲಾಕ್ ಕ್ಯಾಟ್ಸ್ ಅಂತ ನಾವು ಏನ್ ಕರಿತೀವಿ ಆ ರೀತಿ ಹಿಂದೆ ಈಗ ಆಧುನಿಕ ಕಾಲದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಇರ್ಬೋದು ಕಮಾಂಡರ್ಸ್ ಇರ್ತವೆ, ಅವು ಅಂಗರಕ್ಷಕ ಪಡೆಯವರು. ಅದೇ ರೀತಿ ಮಹಾರಾಜರಿಗೆ ಅಂಗರಕ್ಷಕ ಪಡೆಯವರು. ಇವರು ಜಟ್ಟಿ ಸಮುದಾಯದರು, ದಕ್ಷಿಣ ಕರ್ನಾಟಕದಲ್ಲಿ ಬರುವಂತ ಜಟ್ಟಿ ಸಮುದಾಯದನ್ನು ಮಾಡಿಸ್ಕೊಂಡು ಬರುತ್ತೆ. ಇದಕ್ಕೆ